ರಾಜ್ಯ ಮಟ್ಟದಲ್ಲಿ ಯಾವ ರೀತಿ JDS ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿತ್ತು ಅದೇ ಮಾದರಿಯನ್ನ ಲೋಕಲ್ ಅಲ್ಲೂ ಕೂಡ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದು JDS ಕಾಂಗ್ರೆಸ್. ಆದ್ರೆ ಈಗ ಬಿಜೆಪಿ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ರಣತಂತ್ರ ರೂಪಿಸ್ತಾ ಇದೆ. ತುಮಕೂರು ಮಹಾನಗರ ಪಾಲಿಕೆ ಇರ್ಬೋದು, ಮೈಸೂರಿನಲ್ಲೂ ಕೂಡ JDS ಕಾಂಗ್ರೆಸ್ಗೆ ಶಾಕ್ ಕೊಡ್ಲಿಕ್ಕೆ ಇವತ್ತು ಬಿಜೆಪಿ ತಯಾರಾಗಿದೆ. ಸೊ ಹಾಗೆಯೇ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನಾವೆಲ್ಲದಕ್ಕೂ ಕೂಡ ರೆಡಿ ಅಂತ ಹೇಳಿ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಹೇಳಿಕೆ ನೀಡಿರ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ರೆಕ್ಕೆ ಪಕ್ಕೆ ಉಟ್ಕೊಂಡಿದೆ. ಅಧಿಕಾರ ಸಿಗುವ ಆಶಾಭಾವನಿದೆ. ಸಮಯಕ್ಕೆ ತಕ್ಕಂತೆ ನಾವು ಕೂಡ ನಮ್ಮದೇ ಆದಂಥ ರಾಜಕೀಯ ತಂತ್ರ ರೂಪಿಸ್ತೀವಿ. JDS ಪ್ಲಸ್ ಕಾಂಗ್ರೆಸ್ 10-10 ಆಗುತ್ತೆ, ಅದೆಲ್ಲವೂ ಕೂಡ ಸುಳ್ಳು, ಅಪಾರ್ಷನ್ ಆಗುತ್ತೆ JDS ಕಾಂಗ್ರೆಸ್ ಲೆಕ್ಕಾಚಾರ ಅನ್ನುವಂಥ ಮಾತನ್ನು ಕೂಡ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ಹಾಗಾದ್ರೆ ತುಮಕೂರಿನಲ್ಲಿ JDS ಕಾಂಗ್ರೆಸ್ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಮಾಡಲಿಕ್ಕೆ ಬಿಜೆಪಿ ಏನು ಪೊಲಿಟಿಕಲ್ ಕೆಮಿಸ್ಟ್ರಿ ಮಾಡ್ಕೊಂಡಿದೆ ಅನ್ನೋದು. ಸೊ ತುಮಕೂರು ಪಾಲಿಕೆಯಲ್ಲಿ ಬಿಜೆಪಿ 12, ಕಾಂಗ್ರೆಸ್ JDS ತಲಾ 10 ಸ್ಥಾನ ಗಳಿಸಿದವೆ. ಹಾಗಾಗಿ ಈಗ ಇರತಕ್ಕಂಥದ್ದು ಅತಂತ್ರ, ಇದು ಮ್ಯಾಥಮೆಟಿಕ್ಸ್ ಅಲ್ಲ, ಇದು ಮ್ಯಾಥಮೆಟಿಕ್ಸ್ ಬದಲಾವಣೆ ಮಾಡ್ತಕ್ಕಂಥ ಅವಕಾಶ ಇದೆ ಅನ್ನುವಂಥ ಮಾತನ್ನು ಕೂಡ ಬಿಜೆಪಿಯ ಶಾಸಕ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ಅಧಿಕಾರ ಹಿಡಿಯುವ ಆಶಾಭಾವನೆ ಹೊರಹಾಕಿದ್ದಾರೆ ಜ್ಯೋತಿ ಗಣೇಶ್. ಹಾಗಾಗಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಏನಾಗುತ್ತೆ ನಾವು ಎಲ್ಲದಕ್ಕೂ ರೆಡಿ ಎಂದ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್. ಹಾಗಾಗಿ JDS ಕಾಂಗ್ರೆಸ್ ಲೆಕ್ಕಾಚಾರ ಸುಳ್ಳಾಗತ್ತಾ, ಅವರ ಮೈತ್ರಿ ಕನಸನ್ನು ನುಚ್ಚು ಮಾಡುತ್ತಾ ಬಿಜೆಪಿ ಅನ್ನೋದು. JDS ಪ್ಲಸ್ ಕಾಂಗ್ರೆಸ್ 10-10 ಆಗಲಿದೆ ಅನ್ನೋದು ಸುಳ್ಳು. ಇದನ್ನ ನಾವು ಸುಳ್ಳು ಮಾಡ್ತೀವಿ. JDS ಪ್ಲಸ್ ಕಾಂಗ್ರೆಸ್ ಅಭಾರ್ಷಣ ಆಗಲಿದೆ ಅಂತೇಳಿ ತುಮಕೂರು ಶಾಸಕ ಬಿಜೆಪಿಯ ಜ್ಯೋತಿ ಗಣೇಶ್ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಯಾರು ಅಧಿಕಾರ ಹಿಡಿತಾರೆ, ಯಾರು ಮೇಯರ್ ಉಪಮೇಯರ್ ಆಗ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಬಹುದೊಡ್ಡ ರಾಜಕೀಯ ಪ್ರಶ್ನೆ. ಹಾಗಾಗಿ ಬಿಜೆಪಿ ಕೂಡ ಸುಮ್ಮನೆ ಕುಳಿತಿಲ್ಲ. ಮುಂದೆ ಏನಾಗುತ್ತೋ ನಾವು ಅದಕ್ಕೆ ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ. ಚುನಾವಣೆಯಲ್ಲಿ ನಾವು ಚುಕ್ಕಾಣಿ ಹಿಡಿಯೋಕ್ಕೆ ಸಮಯ ಬಂತು ಅಂತ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ನಾವು ಹಿಂದೆ ಸರಿಯಲ್ಲ. ಈಗ ಯಾರನ್ನೂ ನಾವು ಮುಟ್ಟಕ್ಕೆ ಹೋಗಿಲ್ಲ. ಆ ಸಮಯಕ್ಕೆ ತಕ್ಕನಾಗಿ ಯಾವ ರೀತಿ ಒಂದು ರಾಜಕೀಯ ಸನ್ನಿವೇಶಗಳು ಉದ್ಭವ ಆಗ್ತವೋ ಅದಕ್ಕೆ ತಕ್ಕಂತೆ ನಾವು ಕೂಡ ಒಂದು ಪ್ರಯತ್ನವನ್ನು ನಾವು ಕೂಡ ಮಾಡ್ತೀವಿ. ಸರ್, ಈಗ ಹೇಳದಷ್ಟು ಸುಲಭಲ್ಲ. ಅವರು 10+10 20 ಆಗ್ಬಿಡ್ತದೆ ಅನ್ನೋದು ಭಾರಿ ರಾಜಕೀಯದಲ್ಲಿ ಸುಳ್ಳು. ಕೆಮಿಸ್ಟ್ರಿ ಅಷ್ಟು ಸುಲಭವಾಗಿ ಅದು ನಿಮಗೂ ಗೊತ್ತಿದೆ, ಅದು ಪೂರ್ತಿ ನೋಡೋಣ ಏನೇನು ಆಗ್ತದೆ. ಸೊ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಏನಾಗುತ್ತೆ, JDS ಕಾಂಗ್ರೆಸ್ ಮೈತ್ರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾವೆ. ದೇವೇಗೌಡರು ಇರ್ಬೋದು, KPCC ಅಧ್ಯಕ್ಷ ನಿಲ್ಲಿಸಿಕೊಂಡ್ರು, ನಾವು ಸ್ಥಳೀಯ ಮಟ್ಟದಲ್ಲೂ ಕೂಡ ವಿಧಾನಸೌಧ ಮಾದರಿ ಮೈತ್ರಿ ಮಾಡ್ಕೊಳ್ತೀವಿ, ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡ್ತೀವಿ ಅನ್ನೋಂಥ ಹೇಳಿಕೆಯನ್ನು ಎರಡೂ ಪಕ್ಷಗಳ ನಾಯಕರು ಹೇಳಿದಾಗಲೂ ಕೂಡ ತುಮಕೂರಿನಲ್ಲಿ ರಾಜಕೀಯ ರಣತಂತ್ರ ಬಿಜೆಪಿ ರೂಪಿಸ್ತಾ ಇದೆ. ತುಮಕೂರಿನ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಹೇಳಿಕೆ ಪ್ರಕಾರ ನಾವು ಕೂಡ ರಾಜಕೀಯವಾದಂಥ ಪ್ರಯತ್ನಗಳು ಮಾಡ್ತೀವಿ, ನಾವೇನು ಸುಮ್ಮನೆ ಕೂಡಲ್ಲ, ಅವಕಾಶವನ್ನ ಕೈ ಚೆಲ್ಲಲ್ಲ. ಇಲ್ಲಿ 10+10 ಏನಿದೆ JDS ಕಾಂಗ್ರೆಸ್ದು ಅದು 20 ಅಂತ ಹೇಳ್ತಾ ಇದ್ರೆ, ಆದ್ರೆ 20 ಅಲ್ಲದ ಅಭಾರ್ಷಣ ಆಗುತ್ತೆ, ಏನ್ ಬೇಕಾದ್ರೂ ಆಗುತ್ತೆ. ನಾವು ಕೂಡ ಪೊಲಿಟಿಕಲ್ ಕೆಮಿಸ್ಟ್ರಿಯನ್ನು ನಂಬಲ್ಲ, ಬೇರೆ ರೀತಿಯ ಕೆಮಿಸ್ಟ್ರಿ ಕೂಡ ವರ್ಕೌಟ್ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ರೆ. ಹಾಗಾದ್ರೆ ಬನ್ನಿ ನಮ್ಮ ಜೊತೆಗೆ ತುಮಕೂರಿನ ಮಾಜಿ ಸಂಸದರು, ಹಿರಿಯ ಬಿಜೆಪಿ ನಾಯಕರಂತ GS ಬಸವರಾಜ್ ನಮ್ಮ ಜೊತೆಗಿದ್ದಾರೆ. ಸೊ ಬಸವರಾಜ್ ಅವರು, ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಆ ಸ್ಥಳೀಯ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ, ಸೊ JDS ಕಾಂಗ್ರೆಸ್ ಮೈತ್ರಿಯ ಸಾಧ್ಯತೆ ಕಮ್ಮಿ ಇದೆ, ನಾವು ಕೂಡ ಪೊಲಿಟಿಕಲ್ ರಣತಂತ್ರ ರೂಪಿಸ್ತೀವಿ ಅಂತ ಮಾತಾಡ್ತಾರೆ. ಹಾಗಾದ್ರೆ ಬಿಜೆಪಿಯ ಲೆಕ್ಕಾಚಾರ ಏನು? ಈಗ ನಮ್ಗೆ 12 ಅಬ್ಸಲ್ಯೂಟ್ ಮೆಜಾರಿಟಿ ಇದೆ. ಹೌದು, ಅಬ್ಸಲ್ಯೂಟ್ ಎಲೆಕ್ಟೆಡ್ 12 ಪ್ಲಸ್ ಒಬ್ಬ ರೆಬಲ್ ಆಗಿ ನಿಂತಿದ್ದ, ಅವನು ನಮ್ಮ ಪಾರ್ಟಿನೇ 13 ಜನ ಇದ್ದೀವಿ. ಓಕೆ, ಬಟ್ ರಾಜಕೀಯ ಯಾಕೆ ತಿಳ್ಕೊಂತದ ಗೊತ್ತಿಲ್ಲ. ಒಟ್ಟು ನಾವೇನ ಹೋಗಿ ಈ ರಾಜಕೀಯನ ಗೊಂದಲ ಎಬ್ಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಪಕ್ಷ ಏನಿಲ್ಲ, ನಾವು ಸೇರಿ ಡಿಸಿಪ್ಲಿನ್ ಆಗಿರ್ತೀವಿ. ಅವರಾಗಿ ಅವ್ರವ್ರನ್ನ ಕಿತ್ತಾಡ್ಕೊಂಡು ಬಂದ್ರೆ ಒಂದು ಚಾನ್ಸಸ್ ಏನೋ ಇರ್ಬೋದು ಅಷ್ಟೇ ಹೊರತು ನಾವೇನೋ ಕೆಚ್ಗೆ ತಲೆನೋ ಕೆಡ್ಸಂತಕ್ಕಂಥದ್ದೆಲ್ಲ ಪ್ರಾಯಶಃ ನಮ್ಮ MLA ಅವರು ಕೂಡ ಅದೇ ರೀತಿ ಹೇಳ್ತಾರೆ ಅಂತ ಕಾನ್ಸಸ್. ತುಮಕೂರು ಶಾಸಕರು ಜ್ಯೋತಿ ಗಣೇಶ್ ಹೇಳಿಕೆ ಕೊಟ್ಟಿದ್ದಾರೆ, JDS 10 ಸೀಟು, ಕಾಂಗ್ರೆಸ್ 10 ಸೀಟು =20 ಆಗುತ್ತೆ. ಪೊಲಿಟಿಕಲ್ ಅಲ್ಲಿ ಹಂಗೆಲ್ಲ ಆಗಲ್ಲ, ಅಭಾರ್ಷಣ ಆಗುತ್ತೆ. ನಾವು ಸುಮ್ಮನೆ ಕೂರಲ್ಲ, ನಾವು ಒಂದು ರಾಜಕೀಯ ಪಕ್ಷವಾಗಿ ನಾವು ಕೂಡ ವೇಟ್ ಮಾಡ್ತಾ ಇದೀವಿ, ಏನ್ ಬೇಕಾದ್ರೂ ಮಾಡಿ. ರಾಜಕೀಯ ಆಕ್ಸಿಲರೇಷನ್ ಅಲ್ಲ, ನಿಮ್ಗೆ ಗೊತ್ತಲ್ಲ, ಗೊತ್ತಿಲ್ಲ. ಬಟ್ ನಾವು ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಹೈ ಆಂಬಿಷನ್ ಗಾಡಿ ಆ ವಿಚಾರ ನಮ್ದೇನಿದಿಲ್ಲ. ಅದೇನಾಗ್ತದೆ ನೋಡೋಣ, ಕಾದ್ ನೋಡೋಣ ಅಷ್ಟೇ. ಯಾಕಂದ್ರೆ ತುಮಕೂರು ಬಿಟ್ರೆ ಏನಾಗಿದೆ, ನಾವು ಅಬ್ಸಲ್ಯೂಟ್ ಮೆಜಾರಿಟಿ 20 ಮೇಲೆ ಬರ್ತಿದ್ದೋ, ಎಲ್ಲೆಲ್ಲಿ ಬಿಜೆಪಿ ಬೆಲ್ಟೇಜ್ ಅಲ್ಲಿ ಒಂದೊಂದು ಬೂತ್ ನಲ್ಲೇನೆ 100-150 ವೋಟರ್ನ ಡಿಲೀಟ್ ಅಂತ ಮಾಡ್ಬಿಟ್ಟು ನಮ್ಗೆ ಒರಿಜಿನಲ್ ಓಟ್ ಕೊಟ್ಟದಲ್ಲಿ ಎಲ್ಲ ಇದ್ದಾರೆ ಹೆಸರು. ಅವ್ರ ಆಫೀಸರ್ಗೆ ಕೊಟ್ಟು ಓಟ್ ಹಾಕ್ತಕ್ಕಂಥದ್ದು ಡಿಲೀಟ್ ಆಗೈತೆ ಅಲ್ಲೋಗೈತೆ ಇಲ್ಲೋಗೈತೆ ಹೇಳ್ಬಿಟ್ಟು ಸುಮಾರು 10,000 ಓಟ್ ಹಾಳು ಮಾಡೋರು. ಬಸವರಾಜ್, ನಿಮ್ಮನ್ನ ಕೇಳ್ತೀನಿ, ನಾವು ಸೀನಿಯರ್ ಮೋಸ್ಟ್ ಲೀಡರ್ ಇದ್ರಿ, ಅವಕಾಶ ಈಗ JDS ಕಾಂಗ್ರೆಸ್ ಅನ್ನು ತಪ್ಪಿಸಿ ಬಿಜೆಪಿಗೆ ಅಧಿಕಾರ ಅವಕಾಶ ಸಿಕ್ಕರೆ ತಾವು ಆದ್ರಿಂದ ಹಿಂದೆ ಸರಿಯಲ್ಲ, ಪ್ರಯತ್ನ ಮುಂದುವರಿತದೆ. ರಾಜಕೀಯ ನಿಂತು ನೀರೆಲ್ಲ ಗೊತ್ತಲ್ಲ ನಿಮ್ಗೆ, ನಡೀತಾ ಇರ್ತದೆ, ಯಾವ ತರ ಆಗ್ತಿರ್ತದೆ. ಬಟ್
as and now we have not having any ambition for Gadi. ಈಗ ಮ್ಯಾಜಿಕ್ ನಂಬರ್ಗೆ ನೀವು ಹತ್ರ ಇಲ್ಲ, ಯಾಕಂದ್ರೆ ನೀವು ಇದ್ದಿದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ತುಮಕೂರು ಮಹಾನಗರ ಪಾಲಿಕೆ 12 ಬಿಜೆಪಿ ನಂಬರ್ 1 ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 13 ಹಾಕ್ತೀವಿ. ಅವರು ಇಂಡಿಪೆಂಡೆಂಟ್ ಇದ್ರೆ ಯಾರು ಕೂಡ ಹೋಗ್ತಾರೋ ಗೊತ್ತಿಲ್ಲ. ನಮ್ಮ ಜೆಡಿಎಸ್ ಕಾಂಗ್ರೆಸ್ ನ ಕಾರ್ಪೊರೇಟರ್ ಕೂಡ ನಿಮ್ ಪಕ್ಷದ ಕಡೆ ಸೆಳ್ಕೊಳ್ಳೋ ಪ್ರಯತ್ನ ಆಗುತ್ತಾ? ವಿಶ್ವಾಸ ಇರ್ತಾರೆ ಇವ್ರೆ. ಏಕದಮ್ ನಾವು ನಾಟ್ ಗೋಯಿಂಗ್ ಟು ಹ್ಯಾವ್ ಏನ್ ಅರ್ಚಿವೇನ್ ಜಾಬ್ ಅದ್ಯಾಕ್ ಮಾಡಕ್ ಹೋಗೋಣ. ಅವ್ರು ಯಾರು ಬಂದಂದ್ರೆ ಕುಂತ್ಕೊಂಡ್ ಮಾಡಪ್ಪ ಅಂತ ಹೇಳ್ಬೋದೇ ಹೊರತು ಆವಾಗ ನಾವು ಆಂಬಿಷನ್ ತೋರಿಸಿ ಅದ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಇದ್ದಂಗೆ ಕಾಣಲಿಲ್ಲ. ಈಗ ನಿಮ್ಮನ್ನ ದೂರ ಇಡಬೇಕಂತೇಳಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ಳೋದಾದ್ರೆ ಅವ್ರನ್ನ ದೂರ ಇಡಕ್ಕೆ ಒಂದು ರಾಜಕೀಯ ಪಕ್ಷವಾಗಿ ತಾವು ಅಂತ ಪ್ರಯತ್ನ ಮುಂದುವರಿಸೋದು ತಪ್ಪೇನಿದೆ ಅಂತ ಹಾಕ್ಬಿಡೋಣ ಇಲ್ಲಿ. ಸೊ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಕೂಡ ಅಧಿಕಾರ ರಚನೆಯ ಅವಕಾಶದಿಂದ ಹಿಂದೆ ಸರಿತಾ ಇಲ್ಲ, ಅದು ಪ್ರಯತ್ನ ಮುಂದುವರಿಸ್ತಾ ಇದೆ. ಅವಕಾಶನೆಲ್ಲ ಹಾಳು ಮಾಡಿ ಕೊಲಾಪ್ಸ್ ಮಾಡಿತ್ತು. ಸುಮಾರು 5,000 ರಿಂದ 6,000 ಓಟ್ ನಮಗೆ ಬರೋ ಓಟ್ನ ಹಾಳು ಮಾಡಿ ಮುಗಿದೈತಿ. ರಿಸಲ್ಟ್ ಬಂದಾಗಿದೆ. ಈಗ ಹೇಳ್ತಾರೆ ಈಗ ನೆಕ್ಸ್ಟ್ ವಾಟ್ ನೆಕ್ಸ್ಟ್. ಸರಿ ಸರ್, ಥ್ಯಾಂಕ್ ಯು. ಓಕೆ ಬಸವರಾಜ್ ಧನ್ಯವಾದ. ನಮ್ಮ ಜೊತೆಗೆ ಈಗಾಗಲೇ ಬಸವರಾಜು ಮಾಜಿ ಸಂಸದರು, ಜ್ಯೋತಿ ಗಣೇಶ್ ಅವರ ತಂದೆ GS ಬಸವರಾಜ್ ಮಾತಾಡಿದ್ರು. ಸೊ ಭಾರತೀಯ ಜನತಾ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. JDS ಕಾಂಗ್ರೆಸ್ 20 ಕಾರ್ಪೊರೇಟ್ ಇದ್ರೂ ಕೂಡ ನಮಗೆ ಅಂತ ಅವಕಾಶ ಇದ್ರೆ ಅವರೇ ಕಾರ್ಪೊರೇಟರ್ ನಮ್ಮ ಜೊತೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರೆ ಬಿಜೆಪಿ ಸುಮ್ಮನೆ ಇರಲ್ಲ. ಸೊ ಅಂತ ಅವಕಾಶವನ್ನ ಕೈ ಚೆಲ್ಲಲ್ಲ. ನಾವು ಕೂಡ ಅಧಿಕಾರ ಹಿಡಿಯಕ್ಕೆ ಬೇಕಾದಂತ ಎಲ್ಲ ರಾಜಕೀಯ ಪ್ರಯತ್ನಗಳು ಮಾಡ್ತೀವಿ. ಯಾವುದೇ ರೀತಿಯ ರಾಜಕಾರಣ ಅನ್ನೋದು ನಿಂತು ನೀರಲ್ಲ. ಮತ್ತು ಜ್ಯೋತಿ ಗಣೇಶ್ ಹೇಳಿರೋ ಪ್ರಕಾರ ಇದು ಅಬಾರ್ಷನ್ ಆಗುತ್ತೆ JDS ಕಾಂಗ್ರೆಸ್ ಮೈತ್ರಿ ಅನ್ನುವಂಥದ್ದು. ಹಾಗಾಗಿ ಅಬಾರ್ಷನ್ಗೆ ಬಿಜೆಪಿ ಸ್ಥಳೀಯ ಮಟ್ಟದಲ್ಲಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ ಅನ್ನೋಂಥ ಅನುಮಾನ ಸಹಜವಾಗಿ ಕಾಡುತ್ತೆ.